ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಒಂದೆರಡು ಮಾತಾಡೋಕೆ ಬಂದಿದ್ದೀನಿ. ಜೀವನದಲ್ಲಿ ನಾವು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ, ಎಷ್ಟೇ ಸವಾಲುಗಳು ಬಂದರೂ ನಾವು ಎಂದಿಗೂ ಕುಗ್ಗಬಾರದು. ನಾವು ನಮ್ಮ ಗುರಿಗಳ ಕಡೆಗೆ ಸದಾ ಗಮನವಿಟ್ಟು ಮುನ್ನಡೆಯಬೇಕು. ನಮ್ಮಲ್ಲಿ ಅನೇಕರು ಕನಸುಗಳನ್ನು ಕಾಣ್ತಾರೆ. ಆದರೆ ಆ ಕನಸುಗಳನ್ನು ನನಸು ಮಾಡೋಕೆ ಸರಿಯಾದ ಪ್ರಯತ್ನ ಮಾಡೋದು ಮಾತ್ರ ಕೆಲವೇ ಜನರು. ಯಾಕಂದ್ರೆ ಪ್ರಯತ್ನ ಪಡೋದು ಸುಲಭವಲ್ಲ. ಕಷ್ಟಗಳು ಬರ್ತವೆ, ಸೋಲುಗಳು ಎದುರಾಗ್ತವೆ. ಆದರೆ ಆ ಸೋಲುಗಳೇ ನಮಗೆ ಪಾಠ ಕಲಿಸುತ್ತವೆ. ಯಶಸ್ಸು ಅನ್ನೋದು ಒಂದು ನಿರಂತರವಾದ ಪ್ರಯಾಣ. ಅಲ್ಲಿ ಸೋಲುಗಳು, ಗೆಲುವುಗಳು, ಕಷ್ಟಗಳು, ಸುಖಗಳು ಎಲ್ಲವೂ ಇರುತ್ತವೆ. ಆದ್ರೆ ನಾವು ಯಾವತ್ತೂ ಪ್ರಯತ್ನ ಪಡೋದನ್ನ ಬಿಡಬಾರದು. ನೋಡಿ, ಒಂದು ಸಣ್ಣ ಬೀಜ ನೆಲದಲ್ಲಿ ಬಿದ್ದಾಗ ಅದು ಮೊಳಕೆಯೊಡೆಯೋಕೆ ಎಷ್ಟು ಕಷ್ಟಪಡುತ್ತೆ. ಮಣ್ಣಿನ ಒತ್ತಡ, ನೀರಿನ ಕೊರತೆ, ಬಿಸಿಲು, ಗಾಳಿ ಎಲ್ಲವನ್ನೂ ಎದುರಿಸಿ ಅದು ಚಿಗುರೊಡೆಯುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕಷ್ಟಗಳು ಬಂದಾಗ ಅವುಗಳನ್ನು ಎದುರಿಸಿ ನಾವು ಮುಂದೆ ಸಾಗಬೇಕು. ನಿಮ್ಮಲ್ಲಿರೋ ಪ್ರತಿಭೆ, ನಿಮ್ಮಲ್ಲಿರೋ ಶಕ್ತಿ, ನಿಮ್ಮಲ್ಲಿರೋ ಆತ್ಮವಿಶ್ವಾಸ ಇವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ತಲುಪಿಸುತ್ತವೆ. ನಿಮ್ಮನ್ನ ನೀವು ನಂಬಿ, ನಿಮ್ಮ ಗುರಿಗಳನ್ನ ನಂಬಿ. ನೆನಪಿಡಿ, ಸೋಲು ಅನ್ನೋದು ಕೊನೆಯಲ್ಲ. ಅದು ಒಂದು ಕಲಿಕೆ. ಸೋತಾಗ ಎದ್ದು ನಿಂತು ಮತ್ತೊಮ್ಮೆ ಪ್ರಯತ್ನಿಸಿ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.